ಸುಧಾರಣೆ ತರ್ತಾ ಇರೋದು ಬಹಳ ಚೆನ್ನಾಗಿದೆ. ಆದ್ರೆ ಗಾಂಧಿ ಹೆಸರನ್ನು ಯಾಕೆ ಹೇಳ್ತೀವಿ ನೋಡ್ರಿ, ಗಾಂಧಿ ಇವರು ಮನ್ನರೇಗಾ ಯಾವಾಗ ಮಾಡಿದ್ದು? ಮೊದಲು ನರೇಗಾ ಇರ್ತದೆ 2009 ತನಕ. ಈಗ ನಾವು ಜಿ ರಾಮ್ಜಿ ಅನ್ನುವಂಥದ್ದು ಅದು ಶಾರ್ಟ್ ಫಾರ್ಮ್ ಬರ್ತದೆ. ಗಾಂಧೀಜಿಯನ್ನು ಅತಿ ಹೆಚ್ಚು ರಾಮನ ಭಕ್ತರು ಗಾಂಧಿಯವರ ಅಂತಿಮ ಶ್ವಾಸವನ್ನು ಬಿಡಬೇಕಾದರೂ ಸಹಿತ ಅವರು ಹೇ ರಾಮ್ ಅಂತ ಹೇಳಿದರು. ಮತ್ತು ಇವರು ಭಾಳ ಗಾಂಧಿ ಬಗ್ಗೆ ಭಕ್ತಿ ಇದ್ದವರು. ಮಹಾತ್ಮ ಗಾಂಧಿಯವ್ರ ಬಗ್ಗೆ ಎಷ್ಟು ಹೆಸರು ಅವ್ರ ಬಗ್ಗೆ ಇಟ್ಟಿದ್ರು, ಎಷ್ಟು ಹೆಸರು ವಲ್ಲಭಭಾಯಿ ಪಟೇಲ್ರದ್ದು ಇಟ್ಟಿದ್ರು, ಎಷ್ಟು ನೆಹರೂದು ಇಟ್ಟಿದ್ರು, ಎಷ್ಟು ರಾಜೀವ್ ಗಾಂಧಿದು ಇಟ್ಟಿದ್ರು, ಎಷ್ಟು ಇಂದಿರಾ ಗಾಂಧಿದು ಇಟ್ಟಿದ್ರು. ಅವೆಲ್ಲ ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಹೇಳ್ಯಾರ. ಮಹಾತ್ಮ ಗಾಂಧಿಯವರಿಗೆ ಅತ್ಯಂತ ಪ್ರಿಯವಾದಂಥ ರಾಮನ ಹೆಸರು ಅದರೊಳಗೆ ಬಂದದ್ದು. ಇಷ್ಟೆಲ್ಲ ಹೇಳಿದ್ನಲ್ಲ, ಏನು ಬದಲಾವಣೆ ಆಗ್ಯಾವಂತ. ಬದಲಾವಣೆ ಮತ್ತು ಏನೇನು ಆಗ್ಯದ ಅಂತ ತಿಳ್ಕೊಂಡನ್ನು ದೇಶ ನೋಡ್ಯದ. ದೇಶ ನೋಡಿದ್ದಕ್ಕೆ 3 ಸತಿ ನಮಗೆ ಜನ ಬೆಂಬಲವನ್ನು ಕೊಟ್ಟಾರ. ಇವರ 58 ವರ್ಷದ ಇವ್ರ ಆಡಳಿತಾಗ 60,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗಿತ್ತು. ವಾಜಪೇಯಿ ಕಾಲದಾಗ 30,000 ಕಿಲೋಮೀಟರ್ ಆಯ್ತು 5 ವರ್ಷದಾಗ. ಅಫಿಡವಿಟ್ ನಾವು ಕೊಟ್ಟಿದ್ದಲ್ಲ, ಅಫಿಡವಿಟ್ ಕಾಂಗ್ರೆಸ್ ಸರ್ಕಾರ UPA ಕಾಲದಾಗ ಕೊಟ್ಟರೆ 30,000 ವಾಜಪೇಯಿ ಕಾಲದಾಗ ಆಗಿತ್ತು. ನಮ್ಮ ಕಾಲದಾಗ 60,000ಕ್ಕಿಂತ ಕಮ್ಮಿ ಆಗಿತ್ತಂತ. ಈಗ 10 ವರ್ಷದೊಳಗೆ ನಾವು 65,000 ಕಿಲೋಮೀಟರ್ ಮಾಡಿ 1,55,000 ಕಿಲೋಮೀಟರ್ ನ್ಯಾಷನಲ್ ಹೈವೇ. ಮತ್ತು ನ್ಯಾಷನಲ್ ಹೈವೇ ಅಂತ ಹೇಳ್ಬೇಕಾದ್ರೆ ಕೆಲವು 8 ಲೇನ್ ಮಾಡಿದ್ದು 1 ಕಿಲೋಮೀಟ್ರ್ ಮಾಡಿದರೆ 8 ಕಿಲೋಮೀಟ್ರ್ ಅಲ್ಲ, ಅದು 1 ಕಿಲೋಮೀಟ್ರ್ ಲೆಕ್ಕ ಹಿಡಿದ ಆಗ್ಯದ. ಪೋರ್ಟ್ ಅವ್ರ ಹೆಸರು ಅದನ್ನು ಗೋಲ್ಡನ್ ಕ್ವಾಡ್ರಾಂಗಲ್ ಇದ್ದದ್ದು ವಾಜಪೇಯಿ ಅವ್ರ ಫೋಟೋ ತೆಗೆದಿದ್ರು. ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಏರ್ಪೋರ್ಟ್ 70 ಇದ್ದು 260 ಏರ್ಪೋರ್ಟ್ ಆಗ್ಯಾವ ದೇಶದಾಗ. ಏಮ್ಸ್ 4 ಇದ್ದು 21 ಏಮ್ಸ್ ಆಗ್ಯಾವ. IIT 20 IIT ಆಗ್ಯಾವ. 6-7 IIT ಇದ್ದು ಇವ್ರ ಕಾಲದಾಗ. ಮೆಟ್ರೋ ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿ ಅವಾಗ 2 ನಗರದಾಗ ಇತ್ತು. ಒಂದು ದಿಲ್ಲಿ, ಇನ್ನೊಂದು ಕೋಲ್ಕತ್ತಾದಾಗ. 2 ಕಡೆ ಇತ್ತು. ಇವತ್ತೆಲ್ಲ ಪ್ರಮುಖ ಎಲ್ಲ ರಾಜಧಾನಿ ಒಳಗೆ ಮೆಟ್ರೋ ಆಗ್ಯದ. ಡಿಫೆನ್ಸ್ದಲ್ಲಿ ಎಕ್ಸ್ಪೋರ್ಟ್ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಬುಲೆಟ್ ಪ್ರೂಫ್ ಜಾಕೆಟ್, ಬೂಟ್, ಚಸ್ಮಾ, ಚಳಿಯೊಳಗೆ ಹಾಕ್ಕೊಳ್ಳೋ ಚಸ್ಮಾ ಇಂಪೋರ್ಟ್ ಮಾಡ್ತಾಯಿದ್ರು. ದೇಶ ಸುಧಾರಣೆ ಆಗ್ಯದ ಅಂತ ತಿಳ್ಕೊಂಡು ಮೋದಿಯವರಿಗೆ ಜನ ತಿರುಗಿ ಓಟನ್ನು ಕೊಡ್ತಾ ಇದ್ದಾರೆ. ಇವರಿಗೆ ತಿರುಗಿಸಿ ಇವರಿಗೆ ಸರಿಯಾಗಿ ಎಲ್ಲಿ ಏನು ಮಾಡ್ಬೇಕು ಮಾಡ್ತಾ ಇದ್ದಾರೆ. 40% ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಬೇಕಲ್ಲ. ಇನ್ಫ್ರಾಸ್ಟ್ರಕ್ಚರ್ ಹಳ್ಳಿಯೊಳಗೆ ಇದರಲ್ಲಿ ಕೇಂದ್ರ ಸರ್ಕಾರ ಫುಲ್ಲಿ ಫಂಡೆಡ್ ಇದ್ದಿದ್ದಕ್ಕೆ ಡಿಮಾಂಡ್ ಡ್ರಿವನ್ ಮಾಡಿ ಯಾವುದೇ ರೀತಿ ಅಕೌಂಟಬಿಲಿಟಿ ಇಲ್ಲದೆ ನಡೀತಾ ಇತ್ತು. ಇವತ್ತು ಸ್ಟೇಟ್ ಗೌರ್ಮೆಂಟ್ ಇದು ಆಲ್ಸೋ ರೆಸ್ಪಾನ್ಸಿಬಲ್ ಇನ್ ದಿಸ್. ಮತ್ತು ರಾಜ್ಯ ಸರ್ಕಾರಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಫಂಡಿಂಗು ಕೇಂದ್ರ ಸರ್ಕಾರ ಮಾಡ್ತದೆ. ಅದರೊಳಗಿಂದ ಒಂದಿಷ್ಟು ದೇ ಶುಡ್ ಬೇರ್ ಫಾರ್ ದಿ ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಸಿಟಿ. ಆ್ಯಕ್ಚುಲಿ ಹಳ್ಳಿಗಳ ರಸ್ತೆ ಇರ್ಬೋದು, ಅದರ್ ದ್ಯಾನ್ ನ್ಯಾಷನಲ್ ಹೈವೇ ಇರ್ಬೋದು, ಮಾರುಕಟ್ಟೆ ಡೆವಲಪ್ಮೆಂಟ್, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ನೀರು ಯಾವುದು ಸ್ಟೇಟ್ ಎಕ್ಸ್ಚೇಕರ್ ಸುಧಾರಿಸ್ಕೋಬೇಕು, ಲೀಕೇಜನ್ನು ಬಂದ್ ಮಾಡಬೇಕು. ನೋಡ್ರಿ, ಸರಿಯಾದ ಚರ್ಚೆನೂ ವಿಧಾನಸೌಧದಲ್ಲಿ ಅವರು ಮಾಡಲಿಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದು ಇದು. ಮತ್ತು ಅದಕ್ಕೆ ಸರಿಯಾದ ಎಕ್ಸ್ಪ್ಲನೇಷನ್ನು ಕೊಟ್ಟಿಲ್ಲ ಅವರು. ಇದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಸ್ವತಃ ಕಂದಾಯ ಸಚಿವರ ಈ ರೀತಿಯಾದಂಥ ಸ್ಥಿತಿಗೆ ತಲುಪಿದರೆ ರಾಜ್ಯದ ಪರಿಸ್ಥಿತಿ ಏನು ಅನ್ನೋದನ್ನು ಮುಖ್ಯಮಂತ್ರಿಗಳು